ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಕ್ಷಮಾಪಣೆ ಕೇಳ್ತೀನಿ ನಿಮ್ಮ ಹತ್ರ. ಏನಂದರೆ ಸ್ವಲ್ಪ ಒಂದು 10 ಡೇಸ್ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ, ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು. ಹೀಗೆ ಸುಮಾರು ವಿಡಿಯೋಗಳು ಹಾಗೆ ಆಗಿದೆ. ಇದು ಅಧಿಕ ಮಾಸದಲ್ಲಿ ನಮ್ಮನೇಲಿ ಪೂಜೆ ಮಾಡಿದ್ದು, ಲಲಿತಾ ಸಹಸ್ರನಾಮ ಮಾಡಿದ್ದು ವಿಡಿಯೋ. ಕಾರಣಾಂತರಗಳಿಂದ ನಂದು ಕಂಪನಿ ಕೆಲಸಗಳಿಂದ ನನಗೆ ತುಂಬ ಲೇಟಾಗೋಯಿತು ವಿಡಿಯೋ ಹಾಕೋದಕ್ಕೆ. ಇದನ್ನು ಇನ್ನೂ ಮುಂಚೆನೇ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಅಧಿಕ ಮಾಸದಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಾರ್ಮಲ್ ಶುಕ್ರವಾರ ಕೂಡ ಮಾಡ್ಬೋದು, ಈ ಆಷಾಢ ಮಾಸ ಕೂಡ ಮಾಡ್ಬೋದು. ನಮ್ಮನೆಗೆ ದೊಡ್ಡಬಳ್ಳಾಪುರದಿಂದ ಬ್ರಾಹ್ಮಣ ಸಂಘದಿಂದ ಒಂದು 14 ಜನ ಲೇಡೀಸು ಇದಕ್ಕೆ ಬಂದಿದ್ದರು ಲಲಿತಾ ಸಹಸ್ರನಾಮ ಹೇಳೋಕ್ಕೆ. ತುಂಬ ಚೆನ್ನಾಗಿ ಹೇಳೋರು, ತುಂಬ ಎಜುಕೇಟೆಡು, ತುಂಬ ನಾಲೆಜಬಲ್ ಎಲ್ಲರೂ. ಅವ್ರು ಬಂದಾಗ ಆಗಲೇ 10:30 ಆಗಿತ್ತು. ಸೊ ಬಂದಾಗ ಬರೀ ಹೊಟ್ಟೆಲಿ ಹೇಗೆ ಹೇಳೋಕ್ಕೆ ಕೂರಿಸೋದು ಅಂತ ಅಂದ್ಬಿಟ್ಟು ಬಾದಾಮಿ ಹಾಲು ಮತ್ತು ಇದು ಏನು ಕಡಲೆಕಾಳು ಉಸ್ಲಿ ಮಾಡಿದ್ವು ಫಸ್ಟ್. ಆಮೇಲೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಅದು ಬೇರೆ ಇತ್ತು. ಅದನ್ನು ಫಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ತಂಪು ಮಾಡಿಕೊಂಡು ಆಮೇಲೆ ಎಲ್ಲ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ವಿ. ಅವರು ತುಂಬ ಖುಷಿಪಟ್ಟರು ಎಲ್ಲರೂ. ಮತ್ತು ಎಲ್ಲರೂ ಏನು ಗೊತ್ತಾ, ಇದು ಊರಿಂದ ಬಂದಿದ್ದವರು, ಇದು ನಮಗೆ ಕೆಲವ್ರನ್ನ ನಾವು ಫಸ್ಟ್ ಟೈಮು ಮುಖ ನೋಡ್ತಾ ಇದ್ದಿದ್ದು. ಆದರೆ ನಮ್ಗೆ ಹಾಗೆ ಅನ್ನಿಸ್ಲೇ ಇಲ್ಲ. ಫಸ್ಟ್ ಟೈಮ್ ನಾವು ಇವ್ರನ್ನ ಮೀಟ್ ಮಾಡ್ತಾಯಿದ್ದೀವಿ, ಒಂದು ಸ್ವಲ್ಪ ಕಾರ್ಡಿಯಲ್ ಆಗಿರಬೇಕು, ಹೊಸಬ್ರು ಅಂತ ಏನೂ ಅನ್ನಿಸ್ಲಿಲ್ಲ ನಮಗೆ. ಅಷ್ಟು ಮನೆಯವ್ರ ಥರನೇ ಅವರೇ ಓಡಾಡಿ ಅಡುಗೆ ಮನೆ ಒಳಗಡೆ ಬಂದು ಎಲ್ಲರಿಗೂ ಅವರು ಸರ್ವ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ. ಇದರಲ್ಲಿ ನಾನು ಉಟ್ಟಿರೋ ಸೀರೆ ಪ್ರಿಂಟ್ ಹಾಕ್ಸಿರೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ನನಗೆ ಚೆನ್ನಾಗಿತ್ತು ಅಂತ ಅನ್ನಿಸು. ಹಾಗೂ ಹಳೆ ಸೀರೆಗಳನ್ನು ಹೇಗೆ ಹೊಸದಾಗಿ ರೀಕ್ರಿಯೇಟ್ ಮಾಡಬೇಕು ಅಂತಲೂ ಒಂದು ಟಿಪ್ ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹಾಗೆಯೇ ಎಲ್ಲರೂ ತಿಂಡಿ ಎಲ್ಲ ಉಸ್ಲಿ ಮತ್ತು ಬಾದಾಮ್ ಹಾಲು ದೋಷ ಇಲ್ಲ ಅಂತ ಕುಡಿದ್ಬಿಟ್ಟು ನಾವು ಅಷ್ಟೊತ್ತಿಗೆ ನಮ್ಮ TV ಸ್ಟ್ಯಾಂಡ್ ಹತ್ರನೇ ಬಾಲಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಫೋಟೋ ಇಟ್ಟು 5 ಮೂತಿ ದೀಪದ ಕಂಬ ಹಚ್ಚಿ ಬೆಳ್ಳಿ ದೀಪ ಇಟ್ಟು ಅರಶಿನ ಕುಂಕುಮ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ನಾವು ಆಮೇಲೆ ಅವರು ಪೂಜೆ ಕೂತ್ಕೊಳ್ಳೋಕ್ಕೆ ಆರತಿಗೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಬಿಟ್ಟಿದ್ವು ನಾವು. ಅವರು ಇನ್ನು ಹೇಳಕ್ಕೆ ಲಲಿತಾ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ. ನಿಮಗೆ ಗೊತ್ತಿರೋ ಹಾಗೆ ಅಧಿಕ ಮಾಸದಲ್ಲಿ ಎಲ್ಲದಕ್ಕೂ 33 ಏನಾದರೂ ಒಂದು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು. ನಮ್ಮನೇಲಿ ಹಲಸಿನ ಹಣ್ಣಿತ್ತು, ಅದರಲ್ಲೂ ಹಲಸಿನ ಹಣ್ಣು ತುಂಬ ಶ್ರೇಷ್ಠ. ಈವನ್ ಹೂವಿಳಿದಲ್ಲಿ ಹಲಸಿನ ಹಣ್ಣು ಕೊಟ್ಟರು, ಯಾರಾದರೂ ಕುಂಕುಮ ಇಟ್ಟು ಹಲಸಿನ ಹಣ್ಣು ಕೊಟ್ಟರು ತುಂಬ ಶ್ರೇಷ್ಠ ಅದು ಅಂತ ಹೇಳ್ತಾರೆ. ಅದಕ್ಕೆ 33 ಹಲಸಿನ ಹಣ್ಣು, 33 ನೇರಳೆ ಹಣ್ಣು ಹಾಗೂ 33 ವೀಳ್ಯದೆಲೆ ನಾನು ಎಲೆಡಿಕೆ ಇಟ್ಬಿಟ್ಟು ಕೊಟ್ಟೆ ಎಲ್ಲರಿಗೂ. ನನಗೆ ತುಂಬ ದಿವಸ ಆದಮೇಲೆ ನಮ್ಮಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ತುಂಬಾ ಖುಷಿ ಆಯಿತು. ಹಾಗೂ ಕೆಲವುದು ನಾನು ಮಾತಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಕ್ಷಮೆ ಇರಲಿ ಅದಕ್ಕೊಂದು. ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತಾ ದೇವ ಕಾರ್ಯ ಸಮುದ್ಯತಾ ಉದ್ಯದ್ಭಾನು ಸಹಸ್ರಾಭಾ ಚತುರ್ವ್ಯ ಸಿಂಧು ಮಸ್ತತೆ ನಮಃ ಶಿವಾಯ ಪಾಪದಾರಿಣೇ ಲಸನ್ನಮಸ್ತತೆ ನಮಃ ಶಿವಾಯ ಶಾಪದೋಷ ಖಂಡನ ಪ್ರಶಸ್ತತೆ ನಮಃ ಶಿವಾಯ ವ್ಯೋಮಕೇಶ ದಿವ್ಯ ಭವ್ಯ ರೂಪತೆ ನಮಃ ಶಿವಾಯ ಹೇಮಮೇದಿನಿ ನರೇಂದ್ರ ಚಾಪತೆ ನಮಃ ಶಿವಾಯ ನಾಮ ಮಾತ್ರ ದಗ್ಧ ಸರ್ವ ಪಾಪತೆ ನಮಃ ಶಿವಾಯ ಕಾಮನೈಕತಾನ ರುದ್ರ ಶ್ರೀ ದಕ್ಷಿಣಾಮೂರ್ತ್ಯಷ್ಟಕಂ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಂ
ಸುಬ್ರಹ್ಮಣ್ಯ ಶ್ಲೋಕ ಮತ್ತು ದಕ್ಷಿಣಾಮೂರ್ತಿ ಶ್ಲೋಕ, ಈಶ್ವರಂದು ಎಲ್ಲವುದು, ನರಸಿಂಹ ಸ್ತೋತ್ರ, ನರಸಿಂಹಂದು ಶ್ಲೋಕ ಎಲ್ಲದನ್ನು ಹೇಳಿದ್ರು. ಬರೀ ಲಲಿತಾ ಸಹಸ್ರನಾಮ ಅಲ್ಲದೆ ನಮ್ಮ ಮನೆ ದೇವ್ರು ಯಾವುದು ಅಂತ ಕೇಳಿಕೊಂಡು, ಇಷ್ಟ ದೇವ್ರು ಯಾವುದು ಅಂತ ಕೇಳ್ಕೊಂಡು ಎಲ್ಲ ಮಾಡಿದ್ರು. ಸೊ ಇವಾಗ ಶ್ಲೋಕ ಎಲ್ಲ ಹೇಳಿ ಅವ್ರದ್ದು ಪಠಣೆ ಎಲ್ಲ ಮುಗೀತು. ತುಂಬಾ ಒಂಥರ ಮನೇಲಿ ಒಂಥರ ಸುಖ ಶಾಂತಿ ನೆಮ್ಮದಿ ನೆಲೆಸಿದೆ ಅನ್ನೋ ಥರ ಭಾವನೆ ಆಗೋಯಿತು. ಈ 4 ಅವರ್ಸು ಅಷ್ಟು ನಮಗೆ ಅವ್ರ ಜೊತೆ ಚೆನ್ನಾಗಿತ್ತು. ಹಾಗೆಯೇ ನಾನು ಇನ್ನು ಇಲ್ಲೊಂದು ಏನು ಹೇಳೋದಂತ ಅಂದರೆ, ಸ್ತೋತ್ರ ಹೇಳಿದ್ರೆ ಇಲ್ಲ ದೇವ್ರನಾಮ ಹಾಕಿದ್ರೆ ಏನು ಪ್ರಯೋಜನ ಅಂತ ತುಂಬ ಜನದ ಪ್ರಶ್ನೆ ಇರ್ಬೋದು. ಅದಕ್ಕೆ ಏನಂದರೆ, ನಮಗೆ ಆಗೋ ದೃಷ್ಟಿ, ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲದನ್ನು ಕ್ಲಿಯರ್ ಮಾಡೋದು ಒಂದು ಶ್ಲೋಕಗಳು, ಹಾಗೂ ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ದೇವ್ರ ನಾಮಗಳಾಗಲಿ ಯಾವುದೇ ಒಂದು ಬೇರೆ ಬೇರೆ ಸ್ತೋತ್ರಗಳಾಗಲಿ ಹಾಕೋದು ಒಂದು ಆರ ನಮ್ಮ ಸುತ್ತ ಒಂದು ರಕ್ಷಣಾ ಯಂತ್ರನ ಕ್ರಿಯೇಟ್ ಮಾಡುತ್ತೆ. ಒಂದು ರಕ್ಷಣಾ ಒಂದು ಆರ ಅಂತ ಅಂದರೆ ಒಂದು ಪ್ರಭಾವಳಿ ಥರ ಒಂದು ರಕ್ಷಣೆ ಕ್ರಿಯೇಟ್ ಮಾಡುತ್ತೆ. ನಾವು 1 ಗಂಟೆ 2 ಗಂಟೆ ನಾವು ಶ್ಲೋಕ ಹಾಡುಗಳು ಹೇಳಿ ಹಾಕಿದ್ರೂ, ನಾವು ಈವನ್ ಮೊಬೈಲಲ್ಲಿ ಹಾಕಿದ್ರೂ ಕೂಡ ಒಂದು ಸಲನಾದರೂ ನಾವು ಈಶ್ವರ ಅಂತೀವಿ, ಒಂದೊಂದು ಸಲನಾದರೂ ರಾಮ ಅಂತೀವಿ, ಒಂದು ಸಲನಾದರೂ ದೇವ್ರ ಹೆಸರು ಹೇಳ್ತೀವಿ, ಅದ್ರ ಜೊತೆ ನಾವು ಗುಣುಕ್ತೀವಿ. ಅಷ್ಟೇ ಸಾಕು ನಮಗೆ ಪೂಜೆ ಮಾಡಿ ನಮಗೊಂದು ಆರ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ಎಲ್ಲರ ಮನೇಲೂ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಇವು ನವರಾತ್ರಿ ಬರುತ್ತೆ, ಆಷಾಢ ಬರುತ್ತೆ, ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದ್ರೂ ನೀವು ನನ್ನನ್ನು ಕೇಳ್ಬೋದು. ನಾನು ಎಲ್ಲಿದ್ದೀನಿ ಕ್ಲಿಯರ್ ಮಾಡೋಕ್ಕೆ, ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇಲ್ಲ. ಒಂದು 5 ಜನ ಮುತ್ತೈದೆಯರನ್ನ ಕರೆದು ನಮ್ಮ ಕೈಯಲ್ಲಾಗಿದ್ದ ದಕ್ಷಿಣೆ ಏನಾದರೂ ಒಂದು 5 ಥರ ಹಣ್ಣು ಹೂವು ಎಲ್ಲ ಕೊಟ್ಟರು ಕೂಡ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ. ಇನ್ನೊಂದು ನಾನು ಇದರಲ್ಲಿ ಈ ವಿಡಿಯೋನಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ಕೆಲವುದೆಲ್ಲ ದಾನ ಅಂತಲೂ ಹೇಳೋದಕ್ಕಾಗಲ್ಲ. ಕೆಲವುದು ಕುಂಕುಮ ಇಟ್ಟು ಕೊಟ್ಟರೆ ಅದಕ್ಕಿಂತ ನಮಗೆ ಒಂದು ಪಾಸಿಟಿವಿಟಿ ಇಲ್ಲ, ಹಾಗೂ ಇನ್ನೊಂದು ಸಂತೋಷಕರವಾದ ವಿಷಯ ಇಲ್ಲ. ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ದೇವಿ ಬಂದಳೆ ಶ್ರೀದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಶಬರಿರಾಗುಡಿ ಹಾಕಿದ ಚೆಲುವೆ ಬಂದಳೆ, ಶಬರಿರಾಗುಡಿ ಹಾಕಿದ ಚೆಲುವೆ ಬಂದಳೆ, ಸೀರೆ ಉಟ್ಟಳೆ ಒಳ್ಳೆ ಬಳೆಯ ತೊಟ್ಟಳೆ, ಸೀರೆ ಉಟ್ಟಳೆ ಒಳ್ಳೆ ಬಳೆಯ ತೊಟ್ಟಳೆ, ಮಗುವನೆತ್ತಿಕೊಂಡು ತಾನಗುತ್ತ ಬಂದಳೆ, ಮಗುವನೆತ್ತಿಕೊಂಡು ತಾನಗುತ್ತ ಬಂದಳೆ. ಮನೇಲಿ ಯಾವುದೇ ಪೂಜೆ ಮಾಡಲಿ, ಹಬ್ಬ ಹುಣ್ಣಿಮೆ ಆಗಲಿ, ಯಾವುದೇ ಪೂಜೆ ಆಗಲಿ, ಎಲ್ಲ ಪೂಜೆಗಳಾದಮೇಲೆ ನಾವು ದೇವ್ರಿಗೂ ಕೂಡ ದೃಷ್ಟಿ ತೆಗಿತೀವಿ. ಅದೇ ಇದು ಆರತಿ ಅನ್ನೋದು. ಈ ಆರತಿ ದೇವರಿಗೆಲ್ಲ ಮಾಡಿ, ಮನೆ ದೇವರಿಗೆಲ್ಲ ಮಾಡಿ ಎಲ್ಲ ಆದಮೇಲೆ ತುಳಸಿ ಗಿಡಕ್ಕೆ ಮಾಡಲೇಬೇಕಾದೊಂದು ಪದ್ಧತಿ. ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮನೆ ಮುಂದೆ ತುಳಸಿ ಗಿಡ ಇರೋದು, ಅದನ್ನು ಪೂಜೆ ಮಾಡೋದು, ಅದಕ್ಕೆ ನೈವೇದ್ಯ ಮಾಡೋದು, ಇದೆಲ್ಲವುದು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ ಮನೇಲಿ. ನೋಡಿದ್ರಲ್ಲ, ಹಾಡು ಹಸೆ ಎಲ್ಲ ಡ್ಯಾನ್ಸು, ದೇವರಿಗೆ ಆರತಿ ಎಲ್ಲದು ಆಯಿತು. ತುಂಬಾ ಚೆನ್ನಾಗಿತ್ತು ಡೇ. ಇನ್ನು ನಾವು ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದರಲ್ಲಿ ನಿಧಾನಕ್ಕೆ ನಾನು ಏನೇನು ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ಒಳ್ಳೆ ಅರಿಶಿನ, ಅಂದರೆ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋ ಅರಿಶಿನ ಒಂದು ಹೊಸ ಬೌಲಲ್ಲಿ ಹಾಕ್ಕೊಂಡು ಎಲ್ಲರಿಗೂ ನ್ಯೂಸ್ ಪೇಪರು ಇಲ್ಲ ಒಂದು ಪೇಪರ್ ಕೊಟ್ಬಿಟ್ಟು 2 ಹಿಡಿ, ಕೈ ತುಂಬ ಹಿಡಿ ಕೊಟ್ಟು ಅವರು ಬೊಗ್ಸೆ ಹಿಡ್ಕೊಂಡು ಇಸ್ಕೊಳ್ತಾರೆ. ಈ ಅರಿಶಿನ ಕೊಡೋದು ಎಲ್ಲರಿಗೂ 2 ಹಿಡಿ. ಕೆಲವರು ಸುಮ್ಮನೆ ಕೈಗೆ ಹಾಕ್ತಾರೆ, ಆ ಥರ ಅಲ್ಲ, ಕೈ ತುಂಬ ಕೊಟ್ರೇ ಅದು ಒಳ್ಳೆಯದು. ಅವರು ಬೊಗ್ಸೆಯಲ್ಲಿ ಕೈನಲ್ಲಿ ಇಸ್ಕೊಂಡ್ರೇ ಅದನ್ನು ಶ್ರೇಯಸ್ಸು ಅಂತ ಎಲ್ಲ ನಮ್ಮ ಧರ್ಮದಲ್ಲಿರೋ ಭಾವನೆ ಅದೆಲ್ಲದುವೆ.
ಇದಾದಮೇಲೆ ಅರಿಶಿನ ಎಲ್ಲ ಕೊಟ್ಟಾದಮೇಲೆ ಅವರು ಅದನ್ನು ತಾಳಿಗೆ ಹಚ್ಕೊಂಡು ಮತ್ತು 2 ಕೆನ್ನೆಗೆ ಹಚ್ಕೊಂಡು ಮುಂಗೈಗೆ ಹಚ್ಕೊಂಡು ಅದನ್ನು ಪೇಪರಲ್ಲಿ ಕಟ್ಟಿಟ್ಕೊಳ್ತಾರೆ. ಅದನ್ನು ಅವ್ರು ಅಡುಗೆ ಅರಿಶಿನ ನಾನು ಒಳ್ಳೆ ಅರಿಶಿನ ಕೊಟ್ಟಿರೋದ್ರಿಂದ ಹೇಳಿಬಿಟ್ಟೆ ನಾನು ಅಡುಗೆಗೆ ಯೂಸ್ ಮಾಡ್ಕೊಳ್ಬೇಕು, ಇದು ನಾನೇ ಮಿಷಿನ್ ಮಾಡಿಸಿರೋದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಅರಿಶಿನ ಕುಂಕುಮ ಚಂದ್ರ ಇಷ್ಟೂ ಎಲ್ಲರಿಗೂ ಕೊಡಬೇಕು. ಅರಿಶಿನ ಕುಂಕುಮ ನಿಮಗೆಲ್ಲ ಗೊತ್ತೇ ಇದೆ. ಅದು ಚಂದ್ರ ಒಂದು ಈ ಥರ ಸುಮಂಗ್ಲಿಯರು ಮನೆಗೆ ಬಂದಾಗ ಕೊಡೋದು ಒಂದು ಸಿಂಧೂರ ಅಂತಾರೆ, ಅದನ್ನು ಕೊಡೋದು ಒಂದು ವಾಡಿಕೆ. ಹೂವಿಳ್ಯ ಮಾಡಿದ್ರೆಲ್ಲ ಅಂತೂ ಮದುವೆ ಮುಂಚೆ ಮಾಡಿದಾಗಲಂತೂ ಚಂದ್ರ ಕೊಡಲೇಬೇಕು, ಸಿಂಧೂರ ಕೊಡಲೇಬೇಕು. ಸೊ ಈ ಥರ ಎಲ್ಲ ಚಂದ್ರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆದಮೇಲೆ ಬಳೆಗಳು ಎಲ್ಲರಿಗೂ ಹೊಸದು ಒಳ್ಳೆ ಬಳೆಗಳು ತಂದು 6 ದಾರ ಕಟ್ಟಿಟ್ಕೊಂಡಿದ್ದೆ. ನಮ್ಮ ಕಂಪನಿಯಲ್ಲಿ ನೇತ್ರ ಕವಿತಾ ಅಂತ ಇದ್ದಾರೆ, ಅವರೇ ಎಲ್ಲ ಕಟ್ಟಿ ಕೊಟ್ಟಿದ್ದರು. ಈ ಬಳೆಗಳೂ ಎಲ್ಲರಿಗೂ ಅಷ್ಟೇ ನಿಮಗೆ ಕಲರ್ ಡಿಫ್ರೆಂಟ್ ಕಲರ್ ತಂದಿದ್ದೆ. ಎಲ್ಲರಿಗೂ 2-6 ಕಾಮನ್ ಸೈಜ್ ಅಲ್ವಾ ಅಂತ ತಂದಿದ್ದೆ. ಎಲ್ಲರಿಗೂ ಎಷ್ಟು ಬೇಕಾದರೂ ತೊಗೊಳ್ಳಿ, ಕಲರ್ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು 3-4 ಕಲರ್ ಇತ್ತು. ಎಲ್ಲರೂ ಸಂತೋಷವಾಗಿ ಎಲ್ಲರೂ ಕೈ ತುಂಬ ಬಳೆ ತೊಟ್ಕೊಂಡು ಸಂತೋಷ ಪಡೋವಂಥವ್ರಾಗಿರೋದ್ರಿಂದ ಎಲ್ಲರೂ ಒಂದು ಸಂತೋಷವಾಗಿ ಎಲ್ಲ ತೊಗೊಂಡ್ರು. ನನಗಂತೂ ಅವರು ಏನಾದರೂ ಇಸ್ಕೊಂಡ್ರೆ ಅಷ್ಟು ಖುಷಿ ಆಗ್ತಾಯಿತ್ತು. ನಮ್ಮ ಮನೆಯವರೇ, ನಮ್ಮ ಅಕ್ಕ ತಂಗಿರೇ, ನಮ್ಮ ತಾಯಿ ಅವರೇನೆ ಅಂತ ಅನ್ನೋ ಥರನೇ ನನಗೆ ಭಾವನೆ ಎಲ್ಲ ಬರ್ತಾಯಿತ್ತು. ಅಂದರೆ ಚಿಕ್ಕವರು ಇದ್ದರು, ದೊಡ್ಡವರು ಇದ್ದರು. ಇದಾದಮೇಲೆ ನಾನು ನಮ್ಮ ಅಕ್ಕ ಹಿಡ್ಕೊಂಡು ನಿಂತಿದ್ದಾಳೆ ನೋಡಿ, ಇಲ್ಲಿ 2 ಥರ ಹೂವು, ಮಲ್ಲಿಗೆ ಹೂವು, ಒಳ್ಳೆ ಮಲ್ಲಿಗೆ ಹೂವು ಮತ್ತು ಕನಕಾಂಬರ 2 ತಂದಿದ್ದೆ ನಾನು. 2ನೂ ಎಲ್ಲರಿಗೂ ಕೊಟ್ಬಿಟ್ಟು ಮತ್ತು ಹೇರ್ ಪಿನ್ನು ಕೂಡ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ಕೆಲವರು ಹೇರ್ ಪಿನ್ನು ಇಟ್ಕೊಳ್ಳಲ್ಲ, ಮುಡ್ಕೊಳ್ಳಲ್ಲ, ನನ್ನ ಹತ್ರ ಹೇರ್ ಪಿನ್ ಇಲ್ಲ ಅಂತಾರೆ ಅಂತ ಅಂದ್ಬಿಟ್ಟು 1-2 ಪ್ಯಾಕೆಟ್ ಹೇರ್ ಪಿನ್ ಕೂಡ ತಂದಿಟ್ಕೊಂಡಿದ್ದೆ. ಇದೆಲ್ಲ ನಮಗೆ ಮಾಡಿ ಮನೇಲಿ ಅಭ್ಯಾಸ ಇರೋದ್ರಿಂದ ಒಂಥರ ಪ್ಲ್ಯಾಂಡಾಗಿ ಹೇಗೆ ಮಾಡಬೇಕು ಅನ್ನೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಆದರೆ ಎಲ್ಲರೂ ಚೆನ್ನಾಗಿ ಲಕ್ಷಣವಾಗಿ ಹೂ ಮುಡ್ಕೊಂಡು ಬಂದಿರೋದ್ರಿಂದ ಯಾರಿಗೂ ಹೇರ್ ಪಿನ್ ಅವಶ್ಯಕತೆಯೇ ಬೀಳಲಿಲ್ಲ. ಎಲ್ಲರೂ ಹಾಗೆ ತಲೆಗೆಲ್ಲರೂ ಮುಡ್ಕೊಂಡ್ರು. ಇದಾದಮೇಲೆ ಇನ್ನೊಂದು ವಿಷಯ, ಇದು ನಾನು ಹೊಗಳ್ಕೊಳ್ಳೋಕ್ಕೆ ಅಂತ ಅಲ್ಲ, ನಾನು ಎಲ್ಲರಿಗೂ ಸೀರೆ ತಂದಿದ್ದೆ. ಆ ಸೀರೆ ತಂದಿದ್ದು ಕೊಟ್ಟಿದ್ದೆಲ್ಲ ರೆಕಾರ್ಡ್ ಆಗಲಿಲ್ಲ. ಸೊ ಎಲ್ಲರಿಗೂ ಸೀರೆಗಳೂ ಕೊಟ್ಬಿಟ್ಟೆ. 13 ಜನ ಏನೋ ಬಂದಿದ್ದರು, ಅವ್ರು ಕೊಟ್ಟರು. ಆಮೇಲೆ ನಮ್ಮ ಅತ್ತಿಗೆ ಇದ್ದರು, ನಮ್ಮ ಅಕ್ಕ ಇದ್ದರು, ಎಲ್ಲರೂ ಇದರಿಂದ ಒಂದು 16-17 ಸೀರೆಗಳು ಎಲ್ಲರಿಗೂ ಕೊಟ್ಟಾಯಿತು. ತುಂಬಾ ಖುಷಿ ಆಯಿತು ನನಗೆ. ಪಾನಕ ಕೋಸಂಬರಿ ಒಂದು ಮಾಡಬೇಕಾಗಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ದೇವ್ರ ನೈವೇದ್ಯಕ್ಕೆ ಮಾತ್ರ. ಲಲಿತಾ ಸಹಸ್ರನಾಮ ಹೇಳಿದ್ರೆ ನೈವೇದ್ಯಕ್ಕೆ ಯಾವಾಗಲೂ ಪಾನಕ ಕೋಸಂಬರಿ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋಗಳು ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಟೇಬಲ್ ಮೇಲೆ ಇಟ್ಟಿರೋದ್ರಲ್ಲಿ ನೀವು ನೋಡಬೇಕು, ಒಂದೇ ಒಂದು ನಿಂಬೆಹಣ್ಣು ಹಿಂಡಿ ಪಾನಕ ಮಾಡಿ ಮತ್ತು ಹೆಸರುಬೇಳೆ ಕಡಲೆಬೇಳೆ 2 ನೆನೆಸ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ ಅದನ್ನು ನಾನು. ಅದೇನೋ ಬೇರೆ ತೆಗೆದು ವಿಳೆದೆಲೆ ಮೇಲೆ ಏನೂ ಇಡ್ಲಕ್ಕೆ ಹೋಗಲಿಲ್ಲ. ಆಮೇಲೆ ಉಪ್ಪಿಟ್ಟು, ಕೇಸರಿ ಬಾತು ಉಪ್ಪಿಟ್ಟೆಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿ ಮಾಡಿತ್ತು. ಸ್ವಲ್ಪ ಉಸ್ಲಿ ಮತ್ತು ಬಾದಾಮಿ ಹಾಲೂ ತುಂಬ ಜಾಸ್ತಿನೇ ಇತ್ತು. ಎಲ್ಲರೂ ಸಂತೋಷವಾಗಿ ನಾವು ಎಲ್ಲರೂ ಹಂಚ್ಕೊಂಡು ಎಲ್ಲರೂ ತಿಂದ್ವು. ಯಾವುದೇ ಭೇದ ಭಾವ ಇರಲಿಲ್ಲ. ನನಗಂತೂ ಇವರೆಲ್ಲ ಬಂದಿದ್ದು ನನಗೆ ಎಲ್ಲರನ್ನೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು. ಕೆಲವರು ಎಲ್ಲರೂ ನಮ್ಮವರೇ ಅಂತಲೇ ಅನ್ನಿಸ್ತು. ಕೆಲವ್ರದ್ದು ಹೆಸರುಗಳು ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ಇದೊಂದು ಕ್ಷಮಾಪಣೆ ಇರಲಿ ವಿಡಿಯೋದಲ್ಲಿ, ಯಾರ ಹೆಸರು ಹೇಳಿಲ್ಲ ಅಂತ ಅಂದ್ಬಿಟ್ಟು ಏನೂ ತಿಳ್ಕೊಳ್ಬೇಡಿ. ನಾನು ನೆಕ್ಸ್ಟು ನಮ್ಮ ಮನೇಲೆಲ್ಲ ಫಂಕ್ಷನ್ ಆದಾಗೆಲ್ಲ ನೀವು ಬರಲೇಬೇಕು. ಈ ಆಷಾಢ ಮಾಸ ಎಲ್ಲ ಬಂದಾಗ ಹೀಗೆ ನಾವೆಲ್ಲ ಸೇರೋಣ, ಸಂತೋಷವಾಗಿ ದೇವರ ನಾಮ ಸ್ಮರಣೆ ಮಾಡಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡಿ ನಮ್ಮ ಮನೇಲಿ ಹೋಗಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಸಂತೋಷ ಆಯಿತು ನಿಮಗೆ, ನೀವೆಲ್ಲ ನಮ್ಮ ಮನೆಗೆ ಬಂದು ಈ ಥರ ಎಲ್ಲ ಮನೆಯವ್ರ ಥರ ಕೂತ್ಕೊಂಡು ಫೋಟೋಗಳು ತೆಕ್ಕೊಂಡು ನಮ್ಮ ಜೊತೆ ಎಲ್ಲನೂ ಇದ್ದಿದ್ದು, ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಬಿಗುಮಾನ, ಯಾವುದೇ ಜಂಬಗಳಿಲ್ಲದೆ ಎಲ್ಲರೂ ಒಬ್ರದ್ದೊಬ್ಬರಲ್ಲಿ ಬೆರೆತು ಚೆನ್ನಾಗಿದ್ದಿದ್ದು ನನಗೆ ಖುಷಿ ಆಯಿತು. ಇದಾದಮೇಲೆ ಎಲ್ಲ ಆದಮೇಲೆ ಸಂತೋಷಕ್ಕೆಲ್ಲ ಫೋಟೋಗಳು ಎಲ್ಲ ತೆಕ್ಕೊಂಡು ಎಲ್ಲರೂ ಹೊರಟರು ಮನೆಗೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.